ಅವ್ರವ್ರ ಚಾಯ್ಸು. ಕತೆ ಹೋಗೋಕ್ಕೆ ಆಗೋದು ಬೇಡವಾ? ನಾಳೆ ಬೆಳಗ್ಗೆ ಎಷ್ಟು 3 ಸಿನಿಮಾ ವರ್ಷಕ್ಕೆ ದರ್ಶನ್ 3 ಸಿನಿಮಾ ಮಾಡಿಬಿಟ್ರೆ 2 ವರ್ಷ ಕಳಿಸ್ಬಿಡ್ತೀರ ಮನೆಗೆ ಎಲ್ಲರೂ ಸೇರ್ಕೊಂಡು. ಅವ್ರವ್ರಿಗೆ ಆದ ಬ್ರ್ಯಾಂಡು, ಅವ್ರವ್ರಿಗೆ ಆದ ತಾಕತ್ತು, ಅವ್ರವರೇ ಮಾಡಬೇಕಿರೋ ಬಡ್ಜೆಟು, ಅವ್ರವ್ರಿಗೆ ಆದ ಒಂದು ಸ್ಟೇಜಲ್ಲಿ ಇರ್ತಾರೆ. ಸಿನಿಮಾ ಕ್ಯಾನ್ ನೆವರ್ ಬಿ ಫೋರ್ಸ್ಡ್ ಫಾರ್ ಎನಿ ಬಡಿ. ನೀವು ಇಷ್ಟೇ ಸಿನಿಮಾ ಮಾಡಬೇಕು ಅಷ್ಟೇ ಸಿನಿಮಾ ಮಾಡಬೇಕು ಅಂತ ಹೇಳಂಗಿದ್ರೆ ಇಟ್ ನಾಟ್ ಪಾಸಿಬಲ್. ಅದು ಅವ್ರ ಚಾಯ್ಸ್. ಅದು ಅಲ್ಲ, ಹೂ ಡಿಸೈಡ್ಸ್ ದಿ ಸ್ಟೋರಿ. ಒಬ್ಬ ಹೀರೋದನ್ನು ಕತೆ ಓಕೆ ಮಾಡ್ಕೋಬೇಕಲ್ವ. ಅವನೊಂದು ಪೊಸಿಷನ್ ಇರುತ್ತೆ, ಅವನೊಂದು ಬ್ರ್ಯಾಂಡ್ ಉಳಿಸ್ಕೋಬೇಕಂತ ಆಸೆ ಇರುತ್ತೆ. KGF ಆದಮೇಲೆ ಏನು ಸಿನಿಮಾ ಮಾಡಬೇಕು, ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ಮದೆಲ್ಲ ಅಲ್ವಾ? ದರ್ಶನ್ ಕಾಟೇರ್ ಆದಮೇಲೆ ಏನು ಮಾಡಬೇಕು? ಅವ್ರ ಇಮೇಜು, ಅವ್ರದ್ದೊಂದು ಬ್ರ್ಯಾಂಡು, ಅವ್ರೊಂದು ಬಡ್ಜೆಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ದಿನ ಬೆಳಗ್ಗೆ 3 ಸಿನಿಮಾ ಮಾಡಿ ವರ್ಷಕ್ಕೆ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದೆಮ್. ನೀವು ಅನ್ಕೊಂಡು ಸಿನಿಮಾ ಮಾಡೋದು ಯಾವಾಗ ರೀ? ಕತೆ ಓಕೆ ಆದ್ರಲ್ವಾ? ದುಡ್ಡು ಕೊಟ್ಟರೆ ಓಕೆ ಆಗೋದಲ್ಲ. ಈಗ ನಾವು ಪರಿಸ್ಥಿತಿ ಎಲ್ಲ ದುಡ್ಡು ಕೊಟ್ಟರೆ ಓಕೆ ಮಾಡಿಬಿಡ್ತೀವಿ, ಆಯಿತಾ? ಅವ್ರ ಪಾಕೆಟ್ ತುಂಬಿದೆ, ಇನ್ನು ಅವ್ರ ಕತೆ ಕೇಳ್ತಾರೆ. ಹೋಗಿ ಎಷ್ಟಾದ್ರೂ 1-2 ಕತೆ ತೊಗೊಂಡೋಗಿ ದರ್ಶನ್ ಕತೆ ತೊಗೊಂಡೋಗಿ ಈ ಥರ ಕತೆ ಇದೆ ಮಾಡಿ ಅಂತೇಳಿ ಒಂದಷ್ಟು ಜನ. ಅದಿಲ್ಲ ಸುಮ್ಮನೆ ಸಿನಿಮಾ ಮಾಡಿದ್ರೆ ನೋಬಡಿ ಕ್ಯಾನ್ ಡೂ ಸಿನಿಮಾ. ಯು ಕ್ಯಾನಾಟ್ ಫೋರ್ಸ್ ಎನಿಬಡಿ ಟು ಆ್ಯಕ್ಟ್ ಸಿನಿಮಾಸ್. ಸರ್, ಚಿತ್ರರಂಗದ ಸಮಸ್ಯೆ ಬಗ್ಗೆ ರವಿಚಂದ್ರನ್ ಅವರ ಜಡ್ಜ್ಮೆಂಟ್ ಏನು? ಸಮಸ್ಯೆ ಏನು ಇಲ್ಲವೇ ಇಲ್ಲ. ಸಮಸ್ಯೆ ಯಾರ ಮೇಲೆ ಏನು ಬೆರಳು ತೋರಿಸಿ ಹೇಳೋಕ್ಕೆ ಹೇಳಿ. ನೀನೇ ಸಮಸ್ಯೆ ಅಂತ ಹೇಳೋಕ್ಕೆ ಹೇಳಿ, ಇವರು ಸಮಸ್ಯೆ ಅಂತ ಹೇಳೋಕ್ಕೆ ಹೇಳಿ, ಆ ಸಮಸ್ಯೆಗೆ ಪರಿಹಾರ ಏನಂತ ಅವ್ರನ್ನೇ ಹೇಳೋಕ್ಕೆ ಹೇಳಿ. ಅವಾಗ ಇವಾಗ ನನ್ನದು ಸಮಸ್ಯೆ ಅಂತೇಳಿ, ಇನ್ನೊಂದು ಇವ್ರ ಸಮಸ್ಯೆ ಅಲ್ಲೆಲ್ಲ ಕೂತ್ಕೊಂಡು ಆ್ಯಕ್ಷನ್ ಹೇಳ್ತಾರೆ. ಕೈ ತೋರಿಸಿದ್ನಲ್ಲ, ಇದಕ್ಕೆ ಅವ್ರು ಉತ್ತರ ಕೊಡಲಿ ಅಲ್ವಾ? ನೀವು ಬೆರಳೇ ತೋರಿಸ್ದೆ. ಒಟ್ಟಾರೆ ಸಮಸ್ಯೆ ಅಂದರೆ ಯಾರ ಮನೇಲಿ ಸಮಸ್ಯೆ ಇಲ್ಲ? ಯಾರು ಪ್ರಾಬ್ಲಮ್? ರೈಟ್ ಡೌನ್ ನೋಟ್ಸ್ ಫಸ್ಟ್. ಯಾವುದೋ ನಮಗೆ ಯಾವುದಪ್ಪ ಅದು ಫಿಲಿಮ್ ಹೇಳೋದು ಚಿಪ್ಪು ಅಲ್ಲ, ನಮ್ಮ ಥಿಯೇಟ್ರಲ್ಲಿ ಇದಾಗ್ತೀವಲ್ಲ, ಅದಕ್ಕೇನು ಹೇಳ್ತೀರಾ? ಕ್ಯೂಬ್ ಅವ್ರ ಪ್ರಾಬ್ಲಮಾ? ವಾಟ್ ಇಸ್ ದಟ್ ಪ್ರಾಬ್ಲಮ್? ಕರೀರಿ, ಒಂದು ಲೆಟ್ರ್ ಬರೀರಿ, ಮೀಟಿಂಗ್ ಕರೀರಿ, ಮಾತಾಡಿ, ಏನು ಮಾಡಬೇಕು ಅವ್ರು ಕೇಳಿ. ಅವ್ರು ಏನು ಹೇಳ್ತಾರೆ ಕೇಳಿ. ಸ್ಟ್ರೈಕ್ ಅನ್ನೋದು ಫ್ಯಾಕ್ಟ್ರಿಗಳು ಅದು ಇದು ಸ್ಟ್ರೈಕ್ ಮಾಡೋರು. ವೆನ್ ದಿ ಎಂಪ್ಲಾಯೀಸ್ ಸ್ಟ್ರೈಕ್, ಓನರ್ಗೆ ಹೊಟ್ಟೆ ನೋವು ಬರುತ್ತೆ. ಆವಾಗ ಅವ್ರು ಎದ್ದು ಬಿದ್ದು ಸಾಲ್ವೇಷನ್ ಬರುತ್ತೆ. ಇಲ್ಲಿ ಯಾರಿಗೆ ಹೊಟ್ಟೆ ನೋವು ಬರುತ್ತೆ ಸ್ಟ್ರೈಕ್ ಮಾಡಿದ್ರೆ? ನಮಗೆ ಬರುತ್ತೆ. ಸ್ಟಾಪಿಂಗ್ ವರ್ಕ್ ಈಸ್ ನಾಟ್. ಕೆಲಸ ಇಲ್ಲ ಅಂತ ಒದ್ದಾಡ್ತಾರೆ ರೀ ಎಲ್ಲರೂ. ಕೆಲಸ ನಿಲ್ಸ್ಬಿಟ್ಟು ಏನು ಮಾಡ್ತೀರಾ ಕೂತ್ಕೊಂಡು? ದಿನ ಬೆಳಗ್ಗೆ ಚರ್ಚೆ ಮಾಡೋಕ್ಕೆ ಕೂತಿದ್ದೀವಿ ಎಲ್ಲರೂ ಇಲ್ಲಿ. ಫಸ್ಟ್ ರೈಟ್ ಡೌನ್ ಯುವರ್ ಪ್ರಾಬ್ಲಮ್ಸ್. ಏನು ಸಾಲ್ವ್ ಹೇಳಿ. ಇವ್ರ ಪ್ರಾಬ್ಲಮ್, ಇದಕ್ಕೆ ನಮ್ಗೆ ಈ ಥರ ಬೇಕು. ಅವ್ರು ಏನು ಹೇಳ್ತಾರೆ ಕೇಳೋಣ, ಆಮೇಲೆ ತಾನು ನಿಮ್ಮದೆಲ್ಲ ಮಾತುಕತೆಗಳು. ಸುಮ್ಮನೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ ಅನ್ನೋದು ಪ್ರಶ್ನೆ ಆಗೋದಿಲ್ಲ. ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಇಂಡಸ್ಟ್ರಿ ಆಲ್ಸೋ. ಇದೇ ಇಂಡಸ್ಟ್ರಿ ದೊಡ್ಡ ಫಿಲಿಮ್ಗಳು ಕೊಟ್ಟಿದೆ, ಗೆದ್ದಿದೆ. ಮಧ್ಯೆ ಒಂದು ಬ್ಯಾಡ್ ಪೀರಿಯಡ್ ಬರುತ್ತೆ. ಯಾರಿಗೆ ಬರಲ್ಲ ಬ್ಯಾಡ್ ಪ್ಯಾಚ್ ಲೈಫಲ್ಲಿ? ಮುಂಚೆ ಬಂದಿತ್ತ ಸರ್? ಎಲ್ಲ ಸರಿ ಬಂದಿದೆ. ಯಾವತ್ತೂ ಗ್ರಾಫ್ ಒಂದೇ. 100 ಸಿನಿಮಾದಲ್ಲಿ 5 ಸಿನಿಮಾ ದುಡ್ಡು ಮಾಡುತ್ತೆ, 5 ಸಿನಿಮಾ ಅಲ್ಲಲ್ಲಿ ಸರೋಗುತ್ತೆ. 90 ಫಿಲಿಮ್ ಫ್ಲಾಪ್ ಆಗಿರೋದೇ ಉಂಟು. ಇವತ್ತಲ್ಲ, ಇದು ಆಗಿನ ಕಾಲದಿಂದ ಇದೇ ನಡ್ಕೊಂಬಂದಿರೋದು. ಅದು ಯಾವತ್ತೂ ಬದಲಾಯಿಸೋಕ್ಕಾಗೋದಿಲ್ಲ ಅದು. ಸೊ ಫಸ್ಟ್ ಸರ್ಚ್ ಫಾರ್ ಗುಡ್ ಫಿಲಿಮ್ಸ್. ಯು ವಾಂಟ್ ಟು ಕಾಂಪೀಟ್. ಎಸ್, ವಿ ಹ್ಯಾವ್ ಆಲ್ವೇಸ್ ಬಿನ್ ಇನ್ ಅ ಕಾಸ್ಮೋಪಾಲಿಟನ್ ಸಿಟಿ. ಪ್ರತಿ ಸಾರಿ ನಾವು ಕಾಂಪೀಟ್ ಮಾಡ್ಕೊಂಡೇ ಬಂದಿರೋದು. 5 ಭಾಷೆ ಜೊತೆ ನಾವು ಕಾಂಪೀಟ್ ಮಾಡಲೇಬೇಕು. ಅದನ್ನು ಮಾಡಿರಿ. ಸಿನಿಮಾ ಹೇಗೆ ಮಾಡಬೇಕು, ಹೇಗೆ ಗೆಲ್ಲಬೇಕು ಅದನ್ನು ಮಾಡಿರಿ ಕೂತ್ಕೊಂಡು. ದಟ್ ಈಸ್ ವಾಟ್ ಯು ಶುಡ್ ಡೂ. ನಮ್ಮನ್ನು ಹಂಗರ್ಗೆ ಹಾಕೋಬೇಡಿ. ಮನೇಲಿ ಕೂತ್ಕೊಂಡು ಏನ್ರಿ ಮಾಡ್ತೀರಿ? ಎಲ್ಲರೂ ಕೊರೋನಾ ಬಂದಾಗ 2 ವರ್ಷ ಕೂರಿಸ್ತದೆ ನೋಡಿಲ್ವ ನಾವೆಲ್ಲ ಏನು ಮಾಡ್ತಾರೆ ಮನೇಲಿ ಕೂತ್ಕೊಂಡು? ಈಗ ನಾವೇ ಸುಮ್ಮನೆ ಮನೇಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ಕೂತ್ಕೊಂಡು ಏನು ಬರುತ್ತೆ? ಲಾಭ ಏನು? ಬೆನಿಫಿಟ್ ಏನು? ಯಾರಿಗೆ? ಸರ್, ಈಗ ಸೋಲು ಗೆಲುವು ಕನ್ಸಿಸ್ಟೆನ್ಸಿನ ರವಿಚಂದ್ರನ್ ಅವರು ಅವತ್ತು ಒಂದೇ ಲೈನಲ್ಲಿ ನೋಡ್ಕೊಂಡು ಬಂದಿದ್ದು. ಇದಕ್ಕೆ ಒಂದು ಸ್ಟ್ರಾಂಗ್ ಮೋಟಿವ್ ಏನು ಸರ್? ಸೋಲ್ ಇಲ್ಲ ಸರ್. ಅದು ಯಾವಾಗ ಸೋಲು? ಒಂದೇ ಸಿನಿಮಾಲಿ ಡಿಸೈಡ್ ಮಾಡಿಬಿಟ್ರೆ ಸೋತಾಗಿದ್ದ ಅಂತ ಇಲ್ವಲ್ಲ. ಇನ್ನೂ ಇದೆಯಲ್ಲ, ಕೆರಿಯರು ಶುರು ಆಗಿದೆಯಲ್ಲ. ಈಗ ಜಡ್ಜ್ಮೆಂಟ್ ಒಂದು ನಗು ಶುರು ಮಾಡಿಕೊಟ್ಟಿದ್ದೆಲ್ಲ. ಈಗ ನೆಕ್ಸ್ಟ್ ನೋಡಿ ಆಟ ನಂದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.